ಕೋಗಿಲು ಕ್ರಾಸ್ ನಿರಾಶ್ರಿತರಿಗೆ ನಾಳೆ ಮನೆ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಸರ್ಕಾರ ಹೇಳಿದೆ. ಫಕೀರ್ ಕಾಲೋನಿಯ 25ರಿಂದ 30 ಕುಟುಂಬಗಳಿಗೆ ಗುರುವಾರದೊಳಗೆ ಮನೆ ಕೊಡಲಾಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಒಂದು ಸಭೆ ನಡೆಯಿತು ನಿನ್ನೆ. ಆ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದು 5 ವರ್ಷಕ್ಕಿಂತ ಹೆಚ್ಚು ಕಾಲ ಕೋಗಿಲು ಲೇಔಟ್ನಲ್ಲಿ ನೆಲೆಸಿರುವಂತಹ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಒಂದು ಪಡಿತರ ಚೀಟಿಗೆ ಒಂದು ಮನೆ ಎಂಬ ಆಧಾರದ ಮೇಲೆ ಅರ್ಹರಿಗೆ ಹಂತ ಹಂತವಾಗಿ ಮನೆಯನ್ನು ಕೊಡೋದಕ್ಕೆ ಸೂಚಿಸಲಾಗಿದೆ. ಅಕ್ರಮ ಭೂ ಒತ್ತುವರಿದಾರರಿಗೆ ಏಕಾಏಕಿ ಮನೆಯನ್ನು ಕೊಡೋದು ತಪ್ಪು ಸಂದೇಶ ಕೊಡುತ್ತೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದರು. ಹೊರ ರಾಜ್ಯದವರ ಬಗ್ಗೆ ಪರಿಶೀಲನೆ ನಡೆಸಿ ಕಾನೂನುಬದ್ಧವಾಗಿ ಅರ್ಹರಿಗೆ ಮಾತ್ರ ಮನೆ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ ಬಂದ ಅಲ್ಲಿ ಡುಮ್ಮ ನಮ್ಮ ಫ್ರೆಂಡ್ ಬಂದ ಅಲ್ಲಿ ಡುಮ್ಮ